ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋ ಏನಪ್ಪಾ ಅಂತಂದ್ರೆ ಸಿಂಪಲ್ ಆಗಿ ಡೇ ಇನ್ ಮೈ ಲೈಫ್ ಮಾಡೋಣ ಅಂತ ಅನ್ಕೊಂಡಿದ್ದೀನಿ. ಹಾಗೆ ಇವತ್ತು ಒಂದು ವಿಡಿಯೋನ ಶೂಟ್ ಮಾಡೋಣ ಅಂತ ಅನ್ಕೊಂಡಿದೀವಿ. ಸೊ ಬನ್ನಿ ಹೇಗಿರುತ್ತೆ ಅಂತ ನೋಡೋಣ. ಫಸ್ಟ್ ಎಲ್ಲಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಪ್ಪ ಅಂದ್ರೆ ನಾವು ಫಸ್ಟ್ ನಮ್ಮ ಕಬೋರ್ಡ್ ತೆಗೆಯೋದ್ರಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಯಾವ ಸೀರೆ ಹಾಕೋಣ? ಐ ಥಿಂಕ್ ನಾವು ಮಾಡೋ ರೀಲಿಗೆ ಈ ಸೀರೆ ಹಾಕೊಂಡ್ರೆ ಪರ್ಫೆಕ್ಟ್ ಅನ್ಸುತ್ತೆ. ಗೈಸ್, ನಾನಿಲ್ಲಿ ಜಾಸ್ತಿ ಏನು ಮೇಕಪ್ ಪ್ರಾಡಕ್ಟ್ಸ್ ಏನು ಯೂಸ್ ಮಾಡ್ತಿಲ್ಲ. ಸೊ ಸಿಂಪಲ್ಲಾಗಿ ಇಷ್ಟೇ. ಸೊ ಇದನ್ನ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ. ಇದು ಏನಾದರೂ ಸೆಟ್ ಆಗಿಲ್ಲ ಅಂದರೆ ಇದಕ್ಕೆ ಆಲ್ಟರ್ನೇಟಿವ್ ಆಗಿ ನಾನು ಇದನ್ನು ಇಟ್ಕೊಂಡಿದ್ದೀನಿ. ಸೊ ಕಾಣಿಸ್ತಾ ಇತ್ತೋ ಇಲ್ಲೋ ಗೊತ್ತಿಲ್ಲ ನನಗೆ. ಸೊ ನೋಡೋಣ, ಇದಾಗಲಿ ಇಲ್ಲಾಂದರೆ ಇದಾಗಲಿ ಹಾಕ್ಕೊಂಡು ತೋರಿಸ್ತೀನಿ. ಸೊ ಗೈಸ್, ಟೈಮ್ ವೇಸ್ಟ್ ಮಾಡಿದೆ, ಬನ್ನಿ ಬೇಗ ಬೇಗ ರೆಡಿಯಾಗಿ ವಿಡಿಯೋನ ಶೂಟ್ ಮಾಡೋಣ. ಅಂತೂ ಸೀರೆ ಉಟ್ಕೊಂಡಿದ್ದಾಯಿತು. ಸೊ ಬನ್ನಿ ಕ್ವಿಕ್ಕಾಗಿ ಮೇಕಪ್ ಮಾಡ್ಕೊಳ್ಳೋಣ. ಫಾರ್ ಫಸ್ಟ್ ಟೈಮ್ ಈ ಥರ ಮಾಡ್ತಾ ಇರೋದು. ಸೊ ಏನಾದರೂ ತಪ್ಪಿದ್ರೆ ಅಡ್ಜಸ್ಟ್ ಮಾಡ್ಕೊಳ್ಳಿ. ಗೈಸ್, ನಾನಂತೂ ಈ ವಿಡಿಯೋ ಮಾಡೋದಕ್ಕೆ ತುಂಬ ಎಕ್ಸೈಟೆಡ್ ಆಗಿದ್ದೀನಿ. ವಿಡಿಯೋಗ್ರಾಫರ್ ನನಗಿಂತ ಫುಲ್ ಎಕ್ಸೈಟ್ ಆಗಿದ್ದಾರೆ. ನೋಡೋಣ. ನಾವಂತೂ ಈ ಥರ ಎಕ್ಸ್ಪೆರಿಮೆಂಟ್ ಎಲ್ಲ ಫಸ್ಟ್ ಟೈಮ್ ಮಾಡ್ತಾ ಇದ್ವಿ. ಸೊ ಏನಾದರೂ ತಪ್ಪಿದ್ರೆ ಕ್ಷಮೆ ಇರಲಿ. ಏನೇನು ಯೂಸ್ ಮಾಡ್ತಿದ್ದಿ ಅಂತ ಹೇಳ್ಬೇಕು. ನಾನಿಲ್ಲಿ ಮಾಯ್ಶ್ಚರೈಸ್ ಆಗಿ ಪಾಂಡ್ಸ್ ಕ್ರೀಮ್ನ ಯೂಸ್ ಮಾಡ್ತಾ ಇದ್ದೀನಿ. ಗೈಸ್, ನಾವು ನಮಗೆ ಮೇಕಪ್ ಬಗ್ಗೆ ಅಷ್ಟೊಂದು ಐಡಿಯಾನೇ ಇಲ್ಲ. ನಾನು ಯೂಸ್ ಮಾಡೋದೇ ಪಾಂಡ್ಸ್ ಕ್ರೀಮು, ಅವಾಗವಾಗ ಸನ್ಸ್ಕ್ರೀನ್ ಹಾಕ್ತೀನಿ ಅಷ್ಟೇ. ನಂಗೆ ಅವೆಲ್ಲ ಇಷ್ಟನೇ ಆಗೋದಿಲ್ಲ. ಆದರೂ ಬ್ಯೂಟಿ ಬಿಡಿ ಮೇಡಮ್ ನೀವು. ನಾನಿಲ್ಲಿ ಲಿಪ್ ಲೈನರ್ ಯೂಸ್ ಮಾಡ್ತಾ ಇದ್ದೀನಿ. ನನಗೆ ಯಾವ ಶೇಡು ಏನು ಅಂತಲೂ ಗೊತ್ತಿಲ್ಲ. ತಂದು ಕೊಟ್ಟರು ಯೂಸ್ ಮಾಡ್ತಾ ಇದ್ದೀನಿ ಅಷ್ಟೇ. ಇನ್ನೊಂದೇನು ಗೊತ್ತಾ, ಎಲ್ಲರೂ ಇದನ್ನು ಲಿಪ್ ಲೈನರ್ ಆಗಿ ಯೂಸ್ ಮಾಡಿದ್ರೆ ನಾನು ಇದನ್ನೇ ಲಿಪ್ಸ್ಟಿಕ್ ಆಗಿ ಯೂಸ್ ಮಾಡ್ತೀನಿ. ತುಂಬ ಕಷ್ಟ ಗೈಸ್ ಈ ಥರ ಎಲ್ಲ ಮಾಡೋದು. ಅಂದರೆ ಡೈಲಿ ಮಾಡೋರು ಅದು ಹೆಂಗೆ ಮಾಡ್ತಾರೆ ಅವ್ರಿಗೊಂದು ನಮಸ್ಕಾರ. ನಮಗೊಂದು ದಿನಕ್ಕೆ ಮಾಡೋದಕ್ಕೆ ಸಾಕಾಗ್ತಾಯಿತ್ತು ಇಲ್ಲಿಗೇನೆ. ನೋಡೋಣ ಹೇಗೆ ಬರುತ್ತೆ ಅಂತ. ನೆಕ್ಸ್ಟು ನಾವು ಇಲ್ಲಿ ಪಿಂಕ್. ಗೈಸ್, ಇದಂತೂ ನನ್ನ ಫೇವ್ರೆಟ್ ಎಲ್ಲ ಹುಡುಗಿರು ಆಲ್ಮೋಸ್ಟ್ ಫೇವ್ರೆಟ್ ಇರುತ್ತೆ. ನಾನಂತೂ ಯಾವಾಗಲೂ ಇದನ್ನೇ ಯೂಸ್ ಮಾಡೋದು. ಕಾಸ್ಟ್ ಹೇಳ್ಬಿಡೋದು ಹಂಗೆ. ಎಷ್ಟು ಬ್ರ್ಯಾಂಡು? 20 ರೂಪೀಸ್ ಗೈಸ್. ಇಲ್ಲ 30 ಅಷ್ಟೇ. ನೆಕ್ಸ್ಟು ಸಿಂಪಲಾಗಿ ಕಾಜಲ್ ಹಾಕ್ತೀನಿ. ಈ ಕಡೆ ನೋಡ್ತಾ ಇಲ್ಲ ಅಂತ ಫೀಲ್ ಆಗಬೇಡಿ, ಅವ್ರು ಶಾರ್ಟ್ ವಿಡಿಯೋಗೆ ಪ್ರಿಪೇರ್ ಮಾಡ್ತಾ ಇದ್ದಾರೆ. ಗೈಸ್, ತುಂಬ ದಿನ ಆಯಿತು ಇದನ್ನು ಹಾಕ್ಕೊಂಡು. ಕಣ್ಣೆಲ್ಲ ಒಂಥರ ಅನ್ನಿಸ್ತಾ ಇತ್ತು, ಹಾಕೋಣಕ್ಕಾಗ್ತಾ ಇಲ್ಲ. ಕೈಯೆಲ್ಲ ನಡುಗ್ತಾ ಐತೆ ಗೈಸ್. ನನ್ನ ಕೈಯಲ್ಲಿ ಆಗ್ತಾ ಇಲ್ಲ ಇದನ್ನು ಹಾಕೋಣಕ್ಕೆ. ನನಗೆ ಕಣ್ಣಲ್ಲಿ ನೀರು ಬರ್ತೈತಿ ಅಪ್ಪ. ಅಷ್ಟೇ. ಡೈಲಿ ಯೂಸ್ ಮಾಡ್ತಾ ಇದ್ರೆ ಅದು ಯಾವತ್ತೋ ಯೂಸ್ ಮಾಡಿದ್ರೆ ಹಿಂಗೆ ಅನಿಸುತ್ತೆ. ನಾವು ಔಟ್ಸೈಡ್ ಎಲ್ಲಾದರೂ ಹೋದರೆ ಮಾತ್ರ ಗೈಸ್ ಯೂಸ್ ಮಾಡೋದು. ನೆಕ್ಸ್ಟ್ ಈಗ ನಾನು ಬಳೆ ಹಾಕೊತಾ ಇದ್ದೀನಿ. ಗೈಸ್, ಈ ಸೀರೆಗೂ ಈ ಬಳೆಗೂ ಏನು ಕಾಂಬಿನೇಷನ್ನೇ ಇಲ್ಲ ಅಂತ ಅನ್ಕೊಂಡು ಜಡ್ಜ್ ಮಾಡಬೇಡಿ. ನಾನು ಯಾವ ಸೀರೆ ಹಾಕೊಂಡು ಡ್ರೆಸ್ ಹಾಕೊಂಡು ನಂಗೆ ಹಾಕೊಳ್ಳೋದೇ ಇದು. ನಂಗೆ ಇಷ್ಟ ಅಂತಂದು ನಾನು ಎಲ್ಲೋದ್ರೂ ಬರೀ ಇವೇ ಹಾಕೊಳ್ಳೋದು ಬಳೆ. ಸೆಂಟಿಮೆಂಟ್ ಅಂತಾರಲ್ಲ ಆ ಥರ. ನೆಕ್ಸ್ಟು ಈ ಸರನ ಪೇರ್ ಮಾಡ್ತಾ ಇದ್ದೀನಿ. ಗೈಸ್, ಇದು ಪರ್ಫೆಕ್ಟ್ ಮ್ಯಾಚ್ ಅನಿಸುತ್ತೆ. ಸೊ ನೋಡೋಣ ಹೆಂಗೆ ಕಾಣಿಸ್ತಾ ಇದೆ ಅಂತ ಹೇಳಿ. ಇದನ್ನು ನಾವು ಐ ಥಿಂಕ್ ಸ್ಟ್ರೀಟ್ ಶಾಪಿಂಗಲ್ಲಿ ತಗೊಂಡಿದ್ದು ಅನಿಸುತ್ತೆ. ಅರೌಂಡ್ 120. ಎಲ್ಲಿ ಅಂತಂದರೆ ಐ ಥಿಂಕ್ ಹೆಬ್ಗೋಡಿ. ಐ ಥಿಂಕ್ ಅಲ್ಲ, ಹೆಬ್ಗೋಡಿ. ಹೌದು.
ಐ ಥಿಂಕ್ ಇದೇ ಚೆನ್ನಾಗೈತೆ. ಮೇಡಮ್ ಅವ್ರು ಆಲ್ಟರ್ನೇಟಿವ್ ಆಗಿ ಜುಮ್ಕಿ ಇಟ್ಟಿದ್ದಾರೆ ಗೈಸ್, ಅದಕ್ಕೆ ಹೇಳ್ತಾ ಇದ್ದೀನಿ. ಸೆಟ್ ಆಗಲ್ಲ ಜುಮ್ಕಿ. ನೆಕ್ಸ್ಟ್ ನಾರ್ಮಲ್ ಆಗಿ ನೋಡ್ತಾ ಇದ್ರೆ ಇಷ್ಟು ವೈಟ್ ಅನ್ಸಲ್ಲ, ಇವತ್ತು ಯಾಕೆ ತುಂಬ ವೈಟಾಗಿ ಅನಿಸ್ತಾ ಇದೆಯಾ ನಿಜವಾಗ್ಲು. ಗೈಸ್ ಇಷ್ಟೇ ನಮ್ಮದು ಮೇಕಪ್ಪು. ಹೇರ್ ಸ್ಟೈಲ್ ನಾನೇನು ಬೇರೆ ಮಾಡ್ಕೊಳಲ್ಲ. ನಮ್ಮ ಹೇರ್ ಸ್ಟೈಲ್ ಕೂದಲೇನು ಭಾರಿ ಉದ್ದ ಇಲ್ಲ ನಮ್ಮವು. ಸೊ ಹಿಂಗೆ ಫ್ರೀಯಾಗಿ ಬಿಡೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡಿ ಹಿಂಗೆ ಬ್ಯೂಟಿಫುಲ್ ಆಗಿದ್ದೀರಾ. ಥ್ಯಾಂಕ್ ಯು. ಸೊ ಇಷ್ಟಾಗಿತ್ತು ಗೈಸ್. ಸ್ಟಿಕ್ಕರ್ ಎಲ್ಲ ಏನು ಇಡಲ್ವೋ ನೀವು? ಸ್ಟಿಕ್ಕರ್ ಇದೇ ಐತಲ್ಲ ನಮಗೆ ಸ್ಟಿಕ್ಕರು. ಜಸ್ಟ್ ಒಂಚೂರು ಕುಂಕುಮ ಇಟ್ಕೊಂತೀನಿ ಆಮೇಲೆ ಅಷ್ಟೇ, ಏನಿಲ್ಲ. ಗೈಸ್ ಮೇಡಮ್ ಅವ್ರು ಒಂಚೂರು ಹೆಲ್ಪ್ ಮಾಡ್ತಿದ್ದಾರೆ. ಒಬ್ರು ಹೆಲ್ಪ್ ಇಲ್ಲ ಅಂದರೆ ಅದು ಕಂಟಿನ್ಯೂ ಸಾರಿ ಏನಂತಾರೆ ಅದಕ್ಕೆ ಕಂಪ್ಲೀಟ್ ಆಗೋದೇ ಇಲ್ಲ. ಫ್ಲೂಯೆಂಟಾಗಿ ಮಾತಾಡೋಕೆ ಬರೋದಿಲ್ಲ. ಶಿಟ್, ಒಳ್ಳೆ ಲೂಸ್ ಆಗಿ ಏನೇನೋ ಮಾತಾಡ್ತೀನಿ, ನನ್ನನ್ನು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್. ಐ ಹೋಪ್ ಚೆನ್ನಾಗಿ ಕಾಣಿಸ್ತಿದ್ದೀನಿ ಅಂತ ಅನ್ಕೊಂತೀನಿ. ಚೆನ್ನಾಗಿ ಬೆಂಕಿ ಕಾಣಿಸ್ತಾ ಇದೆ ಬಿಡಿ. ಗೈಸ್ ಎಲ್ಲರೂ ರೆಡಿ ಆಗೋದಕ್ಕಿಂತ ಮುಂಚೆನೇ ಹಚ್ಕೊಂತಾರೆ. ನಾನೊಂಥರ ಡಿಫ್ರೆಂಟ್. ರೆಡಿ ಎಲ್ಲ ಆದಮೇಲೆ ನೇಲ್ ಪಾಲಿಶ್ ಹಚ್ಕೊಂತೀನಿ. ಏನು ಮಾಡೋಕ್ಕಾಗಲ್ಲ, ಎಲ್ಲ ನಮ್ಮದು ಅರ್ಜೆಂಟ್. ಗೈಸ್ ನಮ್ಮಮ್ಮ ಹೂವು ಕಿತ್ಕೊಡೋಕೆ ಹೆಲ್ಪ್ ಮಾಡ್ತಾವ್ರು ನೋಡಿ. ಪಾಪ ಎಷ್ಟು ಕಷ್ಟ ಬೀಳ್ತೈತೆ. ಗೈಸ್ ನಿಮ್ಗಾಗಲೇ ಗೊತ್ತಾಗಿರ್ಬೋದು ನಾವು ಯಾವ ವಿಡಿಯೋ ಶೂಟ್ ಮಾಡ್ತಾಯಿದ್ದೀವಿ ಅಂತ. ಪಾಪ ಚಿನ್ನೋಡಿ ಎಷ್ಟು ಹೆಲ್ಪ್ ಮಾಡ್ತಾವ್ರೆ. ಏನೇನೆಲ್ಲ ಕಷ್ಟ ಬೀಳ್ಬೇಕಪ್ಪ. ಗೈಸ್ ಮರ ಎಲ್ಲ ಗಿಡ ಮರದಲ್ಲಿಡೋ ಗಿಡಗಳ ಗಿಡದಲ್ಲಿರೋ ಹೂಗಳೆಲ್ಲ ಕಿತ್ ಆಗ್ತಾವ್ರೆ ಅಂತ ಅನ್ಕೋಬೇಡ್ರಿ, ಏನು ಮಾಡೋಕ್ಕಾಗಲ್ಲ. ಈಗ ಹೆಂಗೂ ಇದೆಲ್ಲ ಸೈಟ್, ಈಗ ಹೆಂಗಿದ್ರು ಸೈಟ್ ನೋಡಿ, ಸೈಟ್ ಎಲ್ಲ ಫುಲ್ ಕ್ಲೀನ್ ಮಾಡ್ತಾವ್ರೆ. ಸೊ ಹಂಗಾಗಿ ಹೆಂಗಿದ್ರು ಕಿತ್ತಾಕ್ತಾರೆ ಅಂತೇಳಿ ನಾವೇ ಯೂಸ್ ಮಾಡ್ಕೊತಾ ಇದ್ದೀವಿ ಅಷ್ಟೇ. ಏನಲ್ಲಿ ಅಂತೂ ಇಂತೂ ಸಾಹಸ ಪಟ್ಟು ಇಷ್ಟನ್ನು ಕಿತ್ಕೊಂಡ್ಬಂದಿದ್ದೀನಿ ನಮ್ಮಮ್ಮ. ನೋಡಿ ಗೈಸ್ ನಮ್ಮಮ್ಮ ಏನಂತ ಅವ್ರಿಗೆ ಗೊತ್ತಾ, ಹೂವು ತುಂಬ ಇದ್ದಾಗ ಮಾಡಲಿಲ್ಲ, ಹೂವು ಎಲ್ಲ ಖಾಲಿ ಆದಾಗ ಬಂದವಳಿ ಮಾಡೋಕ್ಕೆ ಅಂತ ಬೈತವ್ರು ನಮ್ಮಮ್ಮ. ಏನೂ ಮಾಡೋಕ್ಕಾಗಲ್ಲ ಅಷ್ಟೇ. ಅವಾಗ ನನಗೆ ಇಂಟ್ರೆಸ್ಟ್ ಇರಲಿಲ್ಲ, ಇವಾಗ ಇಂಟ್ರೆಸ್ಟ್ ಇದೆ ಅಷ್ಟೇ. ನಾವು ಇವಾಗ ಒಂದು ಸ್ಮಾಲ್ ಬ್ರೇಕ್ ತಗೊಂಡಿದ್ವಿ, ಯಾಕಂದರೆ ನಮ್ಮ ಬಾಪು ಇದ್ದಿದ್ದಾನೆ. ಸೊ ಹಂಗಾಗಿ ಮಲಗಿಸ್ತಾ ಇದ್ದೀವಿ. ಮಲಸಾದ್ಮೇಲೆ ಶೂಟ್ನ ಕಂಟಿನ್ಯೂ ಮಾಡ್ತೀವಿ. ಸೊ ಗೈಸ್ ಯಾರೆಲ್ಲ ಹೊಸದಾಗಿ ನನ್ನ ವೀಡಿಯೋಸ್ನ ನೋಡ್ತಾ ಇದ್ದೀರಾ, ಇನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಾಮೆಂಟ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲೀಸ್ಗೆ ನನ್ನ ವೀಡಿಯೋಸ್ನ ಶೇರ್ ಮಾಡಿ. ಇದೇ ರೀತಿ ನ್ಯೂ ವೀಡಿಯೋಸ್ ಜೊತೆ ಮತ್ತೆ ಸಿಗ್ತೀವಿ. ಇನ್ನು ಯಾವ್ಯಾವ ರೀತಿ ವೀಡಿಯೋಸ್ ಬೇಕು ಅಂತ ಕಮೆಂಟ್ ಮಾಡಿ, ನಾನು ಆದಷ್ಟು ಬೇಗ ಆ ಥರ ವೀಡಿಯೋಸ್ನ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಗೈಸ್ ವಿಡಿಯೋ ಎಲ್ಲ ಶೂಟ್ ಆಯಿತು, ಒಂದು ಸ್ವಲ್ಪ ಫೋಟೋಸ್ ತೆಕ್ಕೊತಾ ಇದ್ದೀನಿ. ಸೊ ತುಂಬ ಬಿಸಿಲೈತೆ, ನನಗಂತೂ ಇರಿಟೇಷನ್ ಆಗ್ತೈತಿ ಸೀರೆ ಹಾಕ್ಕೊಂಡು. ಅಷ್ಟೇ ಹೋಗೋಣ. ಯಪ್ಪ ಸ್ವಾಮಿ, ಆಯ್ತಾ ಇಲ್ಲ ಗೈಸ್ ಇವಳ್ದು ಫೋಟೋ ಶೂಟು. ಒಂದು ಫೋಟೋನ ಚೆನ್ನಾಗಿ ತೆಗ್ದಿಲ್ಲ ಅಂದ್ಕೊಳ್ಳಿ, ಅದು ಬೇರೆ ವಿಷಯ. ಅಣ್ಣ ನನ್ನ ಕೈಲಿ ಆಗ್ತಿಲ್ಲ ಬಿಸಿಲು ಗೈಸ್, ಆಗಲ್ಲ, ಫೋಟೋಸ್ ಬರ್ತಾಯಿಲ್ಲ, ನಾನೇನು ಮಾಡಲಿ. ಗೈಸ್ ಅಂತೂ ಇಂಥ ಶೂಟ್ ಕಂಪ್ಲೀಟ್ ಮಾಡಿದ್ದೀವಿ. ಸೊ ನೋಡೋಣ, ಎಡಿಟ್ ಮಾಡಿ ಇನ್ಸ್ಟಾಗ್ರಾಮಲ್ಲಿ ಹಾಕ್ತೀನಿ. ಇನ್ನೂ ನನ್ನ ಅಕೌಂಟ್ನ ಯಾರು ಫಾಲೋ ಮಾಡಿಲ್ಲ ಬೇಗ ಹೋಗಿ, ಪಲ್ಲವೀಸ್ ವ್ಲಾಗ್ ಅಂತ ಇದೆ. ಸೊ ಹೋಗಿ ಬೇಗ ಫಾಲೋ ಮಾಡ್ಕೊಳ್ಳಿ. ಥ್ಯಾಂಕ್ ಯು. ಅಂತೂ ವಿಡಿಯೋ ಶೂಟ್ ಮಾಡಿದ್ದಂತೂ ಆಯಿತು. ಹೊಟ್ಟೆ ಅಂತೂ ಸಿಕ್ಕಾಪಟ್ಟೆ ಹಸಿತೈತೆ. ಸೊ ಅದಕ್ಕೆ ಬೇಗ ಇದು ರೆಡಿಯಾಗಿದ್ದೆಲ್ಲ ಕಿತ್ತಾಕಿ ಅಂದರೆ ನಾವೇನು ಅಷ್ಟು ದೊಡ್ಡದಾಗಿದ್ದಾಗ ಏನು ರೆಡಿಯಾಗಿಲ್ಲ. ಜಸ್ಟ್ ಸೀರೆಲ್ಲ ಬಿಚ್ಚಾಕಿದ್ದಾಯಿತು, ಜ್ಯುವೆಲರ್ಸ್ ಬಿಚ್ಚಾಕಿದ್ದು ಆಯಿತು. ಸೊ ಹೊಟ್ಟೆಗೆ ಏನಾರು ಹಾಕೊಳ್ಳೋಣ ಬನ್ನಿ. ಗೈಸ್ ನಮ್ಮ ಮನೇಲಿ ಎಲ್ಲರೂ ಆಗಲೇ ಊಟ ಮಾಡಿದ್ದಾರೆ. ಸೊ ನಾನು ಮೇಡಮ್ ಅವರು ಅಷ್ಟೇ ಊಟ ಮಾಡಬೇಕಾಗಿರೋದು. ಸೊ ಫ್ರಿಜ್ಜಲ್ಲಿ ದೋಸೆ ಇಟ್ಟಿದ್ದೆ, ಸಿಂಪಲ್ಲಾಗಿ ಎಗ್ ಫ್ರೈ ಮಾಡಿಕೊಂಡು ದೋಸೆ ಹಾಕೊಂಡು ತಿನ್ನೋದಷ್ಟೇ. ಸೊ ಫಟಾಫಟ್ ಹೊಟ್ಟೆ ಅಂತೂ ಸಿಕ್ಕಾಪಟ್ಟೆ ಹಸಿತಾ ಐತೆ, ಬೇಗ ಮಾಡ್ಕೊಂಡು ತಿನ್ನಬೇಕಷ್ಟೆ. ನಮ್ಮವ್ರು ಕ್ವಿಕ್ ಆಗಿ ಅಡುಗೆ ಮಾಡೋದ್ರಲ್ಲಿ ನಂಬರ್ 1. ಸೊ ಎಗ್ ಫ್ರೈ ಮತ್ತು ದೋಸೆ.
ಮಾಡ್ತಾ ಇದ್ದಾರೆ. ಹೇಳಿ ಮೇಡಮ್, ಫುಲ್ ಚೆಫ್ ನೀವೆಲ್ಲ. ಹೌದೌದು. ಎಸ್ ಫ್ರೆಂಡ್ಸ್, ನೋಡಿ ಇವಳು ಯಾವ ಸ್ಟೈಲಲ್ಲಿ ಕೂತ್ಕೊಂಡು ದೋಸೆ ಹಾಕ್ತಾ ಇದ್ದಾಳೆ. ಯಪ್ಪ, ಬಟ್ ನಾನು ನಿಲ್ಕೊಂಡು ಕಾಲೆಲ್ಲ ನೋವು ಮಾಡಬೇಕು. ಫೈನಲ್ ದೋಸೆ, ಅದಕ್ಕೆ ಈ ಶೇಪ್ ಬಂದಿರಲಿಲ್ಲ. ಹೋಗ್ಲಿ ಬಿಡು, ನಾವೇನು ಫೀಲ್ ಆಗಲ್ಲ. ಮೇಡಮ್ ಅವ್ರಿಗೆ ಕಾಲು ನೋವು ಅಂತೆ ಗೈಸ್, ಅದಕ್ಕೆ. ಎಗ್ ಕರ್ರಿ, ದೋಸೆ ರೆಡಿ, ತಿನ್ನಬೇಕು ಅಷ್ಟೇ ಈಗ. ನೋಡಿ ಗೈಸ್, ಬಂದು ವಿಡಿಯೋ ಮಾಡ್ಕೊಡ್ತೀನಿ ಅಂತ ದೊಡ್ಡದಾಗಿ ಹೇಳಿ ನೋಡಿ ಹೆಂಗೆ ಮಲ್ಕೊಂಡವ್ರೆ ಅಂತ. ಇಷ್ಟೇ ಗಾಯ್ಸ್, ಇಷ್ಟೇ. ಎಲ್ಲ ಹೇಳ್ತಾರೆ, ಆಮೇಲೆ ಎಂಥದ್ದು ಇಲ್ಲ. ಮರ್ತೋಗಿದ್ದೀನಿ ನಾನು. ನೋಟಿಫಿಕೇಶನ್ ಬಂತು ವರುಣ್ ವಿಡಿಯೋ ಅಂತ ನೋಡ್ತಾ ಕೂತ್ಕೊಂಡ್ಬಿಟ್ಟು. ಆಗಲಿ ತಿನ್ನಿರಿ. ನಿಂದು ಟೇಸ್ಟ್ ಹೆಂಗೈತೆ ಅಂತ ಹೇಳ್ರಿ. ಓಕೆ, ಚೆನ್ನಾಗೈತಮ್ಮ. ಗೈಸ್, ವೆದರ್ ನೋಡಿ ಏನು ಸಖತ್ತಾಗಿದೆ. ಆಲ್ಮೋಸ್ಟ್ ಮಳೆ ಬರೋ ಥರ ಇದೆ. ಈ ವೆದರ್ಗೆ ಈಚೆ ಹೋಗಿ ಕಾಫಿ ಕುಡಿತಾ ಇದ್ರೆ ಮಸ್ತ್ ಅನಿಸ್ತದೆ. ಏನು ಮಾಡೋದು, ನಾವು ಈಚೆ ಹೋಗೋಕ್ಕಾಗಲ್ಲ. ಸೊ ಮನೇಲಿ ಕಾಫಿ ಮಾಡ್ಕೊಂಡು ಕುಡಿಯೋದಷ್ಟೇ. ನೋಡಿ, ಕಾಫಿ 6:30 ಕೊಡ್ತಾವಳಿ. ಅಪ್ಪ, ಗೈಸ್, ಆಗಲೇ ಹೇಳಿದ್ನಲ್ಲ ಮಲ್ಕೊಂಡಿದ್ವಿ ಅಂತ. ಸೊ ಅವತ್ತು ಒಂದೊಂದು ದಿನ ಹಂಗಾಗುತ್ತೆ, ಹೆಚ್ಚು ಕಮ್ಮಿ ಏನೂ ಮಾಡೋಕ್ಕಾಗೋದಿಲ್ಲ. ಗೈಸ್, ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಐ ಹೋಪ್ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ ಜೊತೆ ಕೂಡ ಶೇರ್ ಮಾಡ್ಕೊಳ್ಳಿ. ಲಾಟ್ಸ್ ಆಫ್ ಲವ್. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟಾಟಾ, ಬಾಯ್ ಬಾಯ್.